ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ CNC ಟರ್ನಿಂಗಲ್ಲಿ ಫೇಸಿಂಗ್ ಪ್ರೋಗ್ರಾಮನ್ನು ಸಿಂಪಲ್ಲಾಗಿ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಇದು ನಮ್ಮದು ಒಂದು ರಾವ್ ಮೆಟೀರಿಯಲ್ ಇದೆ ಅಂದ್ಕೊಳ್ಳಿ. ಇದು 2 mm, ಇದು 35, ಅಂದರೆ ಟೋಟಲ್ಲು 37. 2 mm ನಾವು ಫೇಸಿಂಗ್ ಮಾಡಬೇಕು, ಸರಿನಾ. ಇದು ಡಯಾ 30, ಸರಿನಾ. ನಾವು 2 mm ಫೇಸಿಂಗ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ನಮ್ಮದು ಆಫ್ಸೆಟ್ ವ್ಯಾಲ್ಯೂಸ್ ಬಂದುಬಿಟ್ಟು ಯಾವತ್ತು X0 Z0 ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ Z ಮೈನಸ್, Z ಪ್ಲಸ್, X ಪ್ಲಸ್, X ಮೈನಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ಥರ ಇರುತ್ತೆ. ಇದು 0 0, ಇದು X ಪ್ಲಸ್, Z ಪ್ಲಸ್, X ಮೈನಸ್, Z ಮೈನಸ್. ಓಕೆನಾ. ಇವಾಗ ಯಾವುದೇ ಇವಾಗ ನೋಡಿ, ಇದು 37 ಇರೋದು 35, 2 mm ಫೇಸಿಂಗ್ ಆಗಬೇಕು. ಭಾಳ ಸಿಂಪಲ್ ಆಗಿದೆ, ಈಸಿಯಾಗಿದೆ. ಬಿಗಿನರ್ಸ್ಗೆ ಸ್ವಲ್ಪ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರಿಗೇನು ಅವಶ್ಯಕತೆ ಇಲ್ಲ. ಬಿಗಿನರ್ಸ್ಗೆ ಈಸಿಯಾಗಿದೆ ಅಂತಲೇ ಬರಿತಾ ಇರೋದು. ಯಾವುದೇ ಒಂದು ಇದು ಫನುಕ್ ಕಂಟ್ರೋಲ್ ಸಿಸ್ಟಮಲ್ಲಿ, ನಾನು ಫನುಕ್ ಕಂಟ್ರೋಲ್ ಸಿಸ್ಟಮಲ್ಲಿ ಫೇಸಿಂಗ್ ಪ್ರೋಗ್ರಾಮನ್ನು ಯಾವ ಥರ ಸಿಂಪಲ್ಲಾಗಿ ಬರೆಯೋದು ಅಂತ ಹೇಳ್ಕೊಡ್ತಾ ಇರೋದು. ಯಾವುದೇ ಒಂದು ಪ್ರೋಗ್ರಾಮನ್ನು ನೀವು ಫೀಡ್ ಮಾಡಬೇಕಂದ್ರೆ O ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಫಾಬೆಟ್ O ಇದೆಯಲ್ಲ, ಆ O ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ 4 ಡಿಜಿಟ್ ನಂಬರ್ಸ್ ಬೇಕು. 0001 ಇಂದ ಹಿಡಿದು 9999 ವರೆಗೂ. 0001 ಇಂದ ಹಿಡಿದು 9999 ಅಂದರೆ O ಇರಲೇಬೇಕು. ಇಲ್ಲಿವರೆಗೂ ನೀವು ಎಷ್ಟೇ ಪ್ರೋಗ್ರಾಮು ಇಲ್ಲಿವರೆಗೂ ಎಲ್ಲ ಪ್ರೋಗ್ರಾಮನ್ನು ಬರೆದು ಅಷ್ಟು ಪ್ರೋಗ್ರಾಮ್ಗಳನ್ನ ಸೇವ್ ಮಾಡಿ ಇಟ್ಕೋಬೋದು. ನಾನು ಎಕ್ಸಾಂಪಲ್ಗೆ 1 2 3 4 ಅಂತ ತೊಗೊಂಡು ಅದಕ್ಕೆ ಹೆಸರು ಕೂಡ ಕೊಡ್ತೀನಿ, ಫೇಸಿಂಗ್ ಅಂತ. ಫೇಸಿಂಗ್ ಮಾಡ್ತಾ ಇರೋದಲ್ವಾ, ಇದು ಎಂಡ್ ಆಫ್ ಬ್ಲಾಕ್ ಸಿಂಬಲ್ ಈ ಥರ ಇರುತ್ತೆ ಫನುಕ್ ಕಂಟ್ರೋಲ್ ಸಿಸ್ಟಮಲ್ಲಿ. ಸಿಮೆನ್ಸಲ್ಲಿ ಹಿಂಗಿರುತ್ತೆ ಒಂದೊಂದು ಸೈಡು. ನೀವು ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಇದು ಸಾಕು ನಮಗೆ ಫನುಕ್ ಕಂಟ್ರೋಲ್ದು. ಇದಕ್ಕೆ ಎಂಡ್ ಆಫ್ ಬ್ಲಾಕ್ ಅಂತಲೂ ಕರೀತಾರೆ, EOB ಅಂತಲೂ ಕರೀತಾರೆ. ಎಂಡ್ ಆಫ್ ಬ್ಲಾಕ್ಗೆ ಈ ಥರನೂ ಕರೀತಾರೆ. ಆಮೇಲೆ ಬಂದುಬಿಟ್ಟು ಬ್ಲಾಕು G28 U00 W00 ಎಂಡ್ ಆಫ್ ಬ್ಲಾಕ್. ಎಂಡ್ ಆಫ್ ಬ್ಲಾಕ್ ಎದಕ್ಕೆ ಎಂಡ್ ಆಫ್ ಬ್ಲಾಕ್ ಅಂತೀವಿ ಅಂದರೆ, ಈ ಬ್ಲಾಕ್ನ ಎಂಡ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆವಾಗಲೇ ನೆಕ್ಸ್ಟ್ ಬ್ಲಾಕ್ ರನ್ ಆಗೋದು. ಇಲ್ಲಾಂದರೆ ಪ್ರೋಗ್ರಾಮಲ್ಲಿ ನೀವು ಎಂಡ್ ಆಫ್ ಬ್ಲಾಕ್ ಆಗಲಿಲ್ಲ ಅಂದರೆ ಪ್ರೋಗ್ರಾಮೇ ರನ್ ಆಗಲ್ಲ, ಸರಿನಾ. ಇದು ಬಂದುಬಿಟ್ಟು ಹೋಮ್ ಪೊಸಿಷನ್. ಈ ಬ್ಲಾಕ್ ಟೋಟಲ್ ಬ್ಲಾಕ್ ಇದೆಯಲ್ಲ, ಏನು ಹೋಮ್ ಪೊಸಿಷನು X ಮತ್ತು Z. ಏನು ನಿಮಗೆ ಹೋಮ್ ಪೊಸಿಷನ್ ಅಂದರೆ ಅಥವಾ ಹೋಮ್ ರೆಫರೆನ್ಸ್ ಅಂದರೆ ಏನಂತ ಹೇಳ್ತೀನಿ. ಇದು ನಮ್ಮ ಕಾಂಪೋನೆಂಟು, ಹೌದಾ. ಇದು ಎಕ್ಸಿಸ್ ಈಸ್ ನಥಿಂಗ್ ಬಟ್ ಸ್ಪಿಂಡಲ್. ಇದು ಚೆಕ್ ಇಲ್ಲಿ ಕಾಂಪೋನೆಂಟನ್ನು ಹಿಡ್ಕೊಂಡಿರುತ್ತೆ. ಇದು ಸ್ಪಿಂಡಲಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದು ಸ್ಪಿಂಡಲ್ ಒಳಗಡೆ ಇನ್ಸರ್ಟು ಸ್ಪಿಂಡಲ್ ಇರುತ್ತೆ, ಹೌದಾ. ಇದು ಸ್ಪಿಂಡಲ್, ಇದು ಚೆಕ್ ಹೋಲ್ಡ್ ಆಗಿರುತ್ತೆ, ಕಾಂಪೋನೆಂಟ್ ಹೋಲ್ಡ್ ಆಗಿರುತ್ತೆ, ಹೌದಾ. ಇದು X ಇಲ್ಲಿ ಕೊಟ್ಟೆ ಬಿಟ್ಟಿದ್ದೀನಿ. ಇದು Z, ಇದು X ಅಂತ. ಒಂದು ಟೂಲ್ ಡೈರೆಕ್ಟ್ ಸ್ಟೇಷನ್ ನಮ್ದು ಈ ಥರ ಇರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ. ಹೊಸಬ್ರಿದ್ರೆ ಸ್ವಲ್ಪ ತಿಳ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನು ಅವಶ್ಯಕತೆ ಇಲ್ಲ. ನಮ್ಮದು ಟೂಲ್ ಡೈರೆಕ್ಟ್ ಸ್ಟೇಷನು ಈ ಥರ ಇರುತ್ತೆ. 8 ಟೂಲ್ ಹೋಲ್ಡರ್ಗಳು ಇರುತ್ತೆ, ಅದ್ರ ಜೊತೆ ಇನ್ಸರ್ಟ್ ಇರುತ್ತೆ. ಇದು ನೀವೆಲ್ಲ ನೋಡಿರ್ತೀರ. ಇಲ್ಲಿ Z ಇಲ್ಲಿವರೆಗೂ ಬರುತ್ತೆ. ಇದು Z ಇಲ್ಲಿವರೆಗೂ ಬಂದು, ಇದು Z, ಇದು X, ಇದು Z, ಹೌದಾ. ಈ ಡಿಸ್ಟೆನ್ಸ್ ಇದೆಯಲ್ಲ X ಮತ್ತು Z, ಇದೇ ಹೋಮ್ ರೆಫರೆನ್ಸು ಅಥವಾ ಹೋಮ್ ಪೊಸಿಷನ್. ಅಂತ ಕರಿತೀವಿ. ಇದು ಇನ್ಕ್ರಿಮೆಂಟಲ್ ಮೋಡಲ್ಲಿ ಇರುತ್ತೆ. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾನೆ, ಯಾವುದೋ ಅದಕ್ಕೆ ಇದು ಇಲ್ಲ, ಇದೇ ಕೊಡಬೇಕಂತೇನಿಲ್ಲ. ನೀವು ಅದಕ್ಕೆ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮಲ್ಲೂ ಇದೆ, ಅಬ್ಸಲ್ಯೂಟ್ ಮೋಡಲ್ಲೂ ಇದೆ, ಇಲ್ಲ ಅಂತಲ್ಲ. ಬಟ್ ಇವಾಗ ಫನುಕ್ ಕಂಟ್ರೋಲ್ ಸಿಸ್ಟಮಲ್ಲಿ ಈ ಬ್ಲಾಕು ಸ್ಟ್ಯಾಂಡರ್ಡ್ ಆಗಿ ಓಡ್ತಾ ಇರೋದು. ನೀವು ಇದು ಕೊಟ್ಬಿಟ್ಟಿದ್ರೆ ಅದು ಹೋಮ್ ಪೊಸಿಷನ್ ಎಲ್ಲೇ ಇರಲಿ, ಇಲ್ಲೆಲ್ಲೋ ಒಂದು ಕಡೆ ಇರಲಿ, ಹೋಗಿ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಆಪ್ರೇಷನಲ್ಲಿ ಅಲ್ಲೇ ನಿಲ್ಲುತ್ತೆ, ಆ ಥರ. ಇಲ್ಲಿ ನಿಮ್ಗೆ ಇನ್ನೊಂದು ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ U ಯಾಕೆ ಕೊಟ್ಟಿದ್ದಾರೆ, W ಯಾಕೆ ಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಹೋಮ್ ಪೊಸಿಷನ್ ಇನ್ಕ್ರಿಮೆಂಟಲ್. ಅದಕ್ಕೆ ಇಲ್ಲಿ ಏನಾಗುತ್ತೆ, X = U ಆಗುತ್ತೆ, Z = W ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೊಂದು ಸ್ಟ್ಯಾಂಡರ್ಡ್ ಬ್ಲಾಕು. ಪ್ರತಿಯೊಂದು ಪ್ರೋಗ್ರಾಮ್ ಬರೆಯುವಾಗ ನೀವು ಇದನ್ನು ಯೂಸ್ ಮಾಡ್ಕೋಬೇಕು. ನಿಮಗೆ ಬರಿತಾ ಗೊತ್ತಾಗುತ್ತೆ. ನೆಕ್ಸ್ಟ್ ಬ್ಲಾಕು ಅಥವಾ ಆ ಬ್ಲಾಕಲ್ಲಿ ಬರುವಂಥ G ಕೋಡ್ಗಳು G21, G40, G90, G99. ಎಂಡ್ ಆಫ್ ಬ್ಲಾಕ್ ಪ್ರತಿಯೊಂದಕ್ಕೂ ಹಾಕಲೇಬೇಕು, ಇಲ್ಲಾಂದರೆ ಪ್ರೋಗ್ರಾಮ್ ರನ್ ಆಗಲ್ಲ. G21 ಬಂದುಬಿಟ್ಟು ಆಲ್ ಡೈಮೆನ್ಷನ್ಸ್ ಆರ್ ಇನ್ MM. ಈ ನಾವು ಏನು ಡೈಮೆನ್ಷನ್ಸ್ ಕೊಟ್ಟಿದ್ದೀವಿ, 37, 35 ಇದೆಲ್ಲ ಏನೇನು ನಾವು ಇವಾಗ ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ, ಡಯಾ 30 ಇದೆಲ್ಲ ಕೂಡ MM ಅಲ್ಲಿ ಇದೆ ಅಂತ ನಾವು ಅದಕ್ಕೆ ತಿಳಿಸ್ತಾ ಇರೋದು, ಈ ಕೋಡನ್ನು ಕೊಟ್ಬಿಟ್ಟು. ಇಲ್ಲಿ ಏನಂದರೆ, ನಾವು ಕಂಪ್ಯೂಟರ್ಗೆ ಇದೇ ಥರ ಓಡು, ಇದೇ ಥರ ಮಾಡು ಅಂತ ಫೀಡ್ ಮಾಡ್ತಾ ಇದ್ವಿ. ಅದಕ್ಕೆ ಪ್ರೋಗ್ರಾಮಿಂಗ್ ಅನ್ನೋದು. ಕಂಪ್ಯೂಟರ್ಗೆ ನಾವು ಅದು ಒಂಥರ ರೋಬೋಟ್ ಥರ, ನಾವು ಅದಕ್ಕೆ ಏನು ಫೀಡ್ ಮಾಡ್ತೀವಿ ಅದನ್ನು ಅದು ಕೊಡುತ್ತೆ. ನಾವು ಅದ್ರಲ್ಲಿ ರಾಂಗ್ ಕೊಟ್ಟರೆ ಆಕ್ಸಿಡೆಂಟ್ ಮಾಡುತ್ತೆ, ಕರೆಕ್ಟ್ ಕೊಟ್ಟರೆ ಆ ಕಾಂಪೋನೆಂಟನ್ನು ಕರೆಕ್ಟಾಗಿ ಮಾಡುತ್ತೆ. ಅದಕ್ಕೆ ಪ್ರೋಗ್ರಾಮಿಂಗ್ ಅನ್ನೋದು. ಜಾಸ್ತಿ ಕನ್ಫ್ಯೂಷನ್ ಏನಿಲ್ಲ. G21 ಬಂದುಬಿಟ್ಟು ಆಲ್ ಡೈಮೆನ್ಷನ್ಸ್ ಆರ್ ಇನ್. G40 ಬಂದುಬಿಟ್ಟು
ಇನ್ಸರ್ಟ್ ನೋಸ್ ರೇಡಿಯಸ್ ಕ್ಯಾನ್ಸಲೇಷನ್ ಅಂತ ಇದು ಬಂದುಬಿಟ್ಟು ಇನ್ಸರ್ಟು ಈ ಥರ ಇರುತ್ತೆ. ಯಾವುದೋ TNMG WNMG ಯಾವುದೋ ಒಂದು ತೊಗೊಳ್ಳಿ ನಿಮ್ಮ ಆಪ್ರೇಷನ್ಗೆ ತಕ್ಕಂಗೆ. ಇದು ನೀವು ಇಲ್ಲಿ ಎಡ್ಜ್ ಇದೆಯಲ್ಲ, ಇದು ಆ್ಯಕ್ಚುಲಿ ಶಾರ್ಪ್ ಇರಲ್ಲ, ಅದು ನಿಮಗೆ ಡೆಪ್ತಾಗಿ ನೋಡಿದಾಗ ಇದು ಇನ್ಸರ್ಟ್ ಅಲ್ವಾ, ಇದು ರೇಡಿಯಸ್ ಇರುತ್ತೆ. ರೇಡಿಯಸ್ 0.2, 0.4, 0.6 ಈ ಥರ ಇರುತ್ತೆ. ಇವಾಗ ಹಿಂದಲ್ದ ಇನ್ಸರ್ಟ್ ಯಾವುದೋ 0.2 ಓಡಿರುತ್ತೆ, ಬಟ್ ನಮಗೆ ಈ ಆಪ್ರೇಷನ್ಗೆ 0.4 ಇರೋ ರೇಡಿಯಸ್ ಇದು ಬೇಕು, ಇನ್ಸರ್ಟ್ ಬೇಕು. ಹಿಂದಲ್ದಕ್ಕೆ ಇದು ಓಡಿರುತ್ತೆ ಅಂದ್ಕೊಳ್ಳಿ, ಈ ಟೂಲಲ್ಲಿ ಅದ್ರದ್ದು ರೇಡಿಯಸ್ಸು 0.2 ಇರುತ್ತೆ. ಬಟ್ ನಮಗೆ ಈಗ ನೆಕ್ಸ್ಟ್ ಆಪ್ರೇಷನ್ ಈ ಟೂಲಿಂದ ಓಡಬೇಕು, ಅದರದ್ದು 0.4 ಇದೆ ಅಂದ್ಕೊಳ್ಳಿ. ಆವಾಗ ಈ ರೇಡಿಯಸ್ಸು ಕ್ಯಾನ್ಸಲ್ ಮಾಡಿರುತ್ತೆ. ಇದು ಯಾವುದೇ ಒಂದು ಟೂಲ್ ಇರಲಿ, ಎಷ್ಟೇ ಆಪ್ರೇಷನ್ ನೋಡಿರಲಿ, ಇದನ್ನು ನೀವು ಹೊಸದಾಗಿ ಬರೆಯುವಾಗ ಈ ಕೋಡನ್ನು ಹಾಕಿಬಿಟ್ರೆ ಯಾವುದೇ ಇನ್ಸರ್ಟದು ರೇಡಿಯಸ್ ಇದ್ರೂ ಕ್ಯಾನ್ಸಲ್ ಆಗಿ ನೆಕ್ಸ್ಟು ನೀವು ಯಾವ ಟೂಲ್ ಕೊಡ್ತೀರೋ ಅದು ತೊಗೊಳುತ್ತೆ. ಸರಿನಾ? G90 ಬಂದುಬಿಟ್ಟು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್. ನಿಮ್ಗೆ ಹೇಳೋದ್ನಲ್ಲ, 2 ಥರದ್ದು ಕೋಆರ್ಡಿನೇಟ್ ಸಿಸ್ಟಮ್ ಇದೆ ಅಂತ. ನಾವು ಈಗ ಆಫ್ಸೆಟ್ ವ್ಯಾಲ್ಯೂ 0ನ ಇಲ್ಲಿಗೆ ತೊಗೊಂಡಿದ್ದೀವಿ, ಎಕ್ಸ್ ಮತ್ತು ಜೆಡ್ ಇಲ್ಲಿಗೆ ತೊಗೊಂಡಿದ್ದೀವಿ. ನಾವು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ನೀವು ಎಲ್ಲನೂ ಇಲ್ಲಿಂದನೇ ಆ್ಯಡ್ ಮಾಡ್ತಾ ಹೋಗ್ಬೇಕು, ಪ್ರೋಗ್ರಾಮಲ್ಲಿ ಇಲ್ಲಿಂದನೇ ತೊಗೊಳ್ತಾ ಹೋಗಬೇಕು. ಇದು ಅಬ್ಸಲ್ಯೂಟು ಇನ್ಕ್ರಿಮೆಂಟಲ್ ಅದೊಂದು ದೊಡ್ಡ ಟಾಪಿಕ್ಕು, ಬರೀ ಅದ್ರ ಬಗ್ಗೆ ನಾವು ಈಗ ಮಾತಾಡೋದು ಬೇಡ. ಬರೀ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ನಾವು ಪ್ರೋಗ್ರಾಮನ್ನು ಯಾವ ಥರ ಬರೆಯೋದು ಅಂತ ಹೇಳ್ಕೊಟ್ಟು, ಭಾಳ ಸಿಂಪಲ್ ಇದೆ. ನಾನು ಪ್ರೋಗ್ರಾಮ್ ಬರೆಯೋಕ್ಕೆ ಜಾಸ್ತಿ ಹೊತ್ತಾಗಲ್ಲ, ಬಟ್ ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇರೋದ್ರಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಬರೋ ಪ್ರೋಗ್ರಾಮ್ಗಳನ್ನ ಬರಿತಾ ಹೋಗ್ತೇನೆ. G90 ಬಂದುಬಿಟ್ಟು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್. G99 ಬಂದುಬಿಟ್ಟು ಫೀಡ್ ಇನ್ MM. ಇವಾಗ ಈ ಇನ್ಸರ್ಟು, ಇವಾಗ ಇದರಲ್ಲಿ 2 mm ಕಟ್ ಮಾಡಬೇಕಲ್ವ ನಾವು, 2 mm ಈ ಇನ್ಸರ್ಟು ಇಲ್ಲಿ ಬರುತ್ತೆ, ಇಲ್ಲಿದೆ ಅಲ್ವಾ, ಇಲ್ಲಿ ಬಂದು ಇದು ಕಟ್ ಮಾಡ್ತಾ ಬರುತ್ತಲ್ಲ, ಇದು ಡೈಮೆನ್ಷನ್ಸು ಯಾವುದ್ರಲ್ಲಿ ಇರಬೇಕು ಅಂತ, MM ಅಲ್ಲಿ ಇರಬೇಕಾ, ಇಂಚಲ್ಲಿ ಇರಬೇಕಾ, ಅದನ್ನು ಕೂಡ ನಾವು ಸೇಫರ್ ಸೈಡ್ಗೆ MM ಅಂತ ಕೊಟ್ಬಿಡ್ತೀವಿ. ಫೀಡ್ ಇನ್ MM ಸೇಫರ್ ಸೈಡು. ಇಲ್ಲಿಗೆ ಇವೆಲ್ಲ ಸ್ಟ್ಯಾಂಡರ್ಡ್ ಬ್ಲಾಕ್ಗಳು, ಇದು ಸ್ಟ್ಯಾಂಡರ್ಡ್ ಕೋಡ್ಗಳು. ಅವು ಹಾಕೋದ್ರಿಂದ ಒಂದು ಪ್ರೋಗ್ರಾಮ್ ಸೇಫ್ ಇರುತ್ತೆ, ಸೇಫ್ಟಿ ಇರುತ್ತೆ, ಕಾಂಪೋನೆಂಟ್ಗಳು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಟೂಲ್ ಸೆಲೆಕ್ಷನ್ ಮಾಡೋಣ. ಇವಾಗ ಇದನ್ನು ಫೇಸಿಂಗ್ ಮಾಡೋಕ್ಕೆ ನಮ್ಗೆ ಯಾವ ಟೂಲ್ ಬೇಕು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾನು 1ನಲ್ಲಿ ಈ ಟೂಲ್ ಇದೆ ಅಂದ್ಕೊಳ್ಳಿ, 1ನಲ್ಲಿ ನಾನು ಇದನ್ನು ತೊಗೋತೀನಿ, ಫೇಸಿಂಗ್ ಟೂಲ್ ಇದೆ ಅಂದ್ಕೊಳ್ಳಿ, ನಾನು T0101 ಅಂತ ತೊಗೋತೀನಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. T ಅಂದರೆ ಟೂಲು, 01 ಟೂಲ್ ನಂಬರು, ಈ ಟೂಲ್ ನಂಬರ್ ಇದೆಯಲ್ಲ ಟೂಲ್ ನಂಬರು. ಇನ್ನೂ ಒಂದು ಇದು ಆಯಿತು. ಇನ್ನೊಂದು 01 ಇದೆಯಲ್ಲ, ಅದು ಬಂದುಬಿಟ್ಟು ಆಫ್ಸೆಟ್ ಏನಪ್ಪ ಅಂತಂದರೆ, ಆಫ್ಸೆಟ್ ಬಂದುಬಿಟ್ಟು ಆಫ್ಸೆಟ್ ಅಂತ ಹಿಂಗೆ ಆಪ್ಷನ್ ಇರುತ್ತೆ ನಿಮಗೆ, ಅದರಲ್ಲಿ ಎಕ್ಸ್ ಮತ್ತು ಜೆಡ್ ಅಂತ ಇರುತ್ತೆ. ಇವಾಗ ನಾವು ರಿಮೂವ್ ಮಾಡ್ತಾ ಇರೋದು ಯಾವುದು, ಜೆಡ್ಡು ಅಂದರೆ 37 ಇರೋದು 35 ಮಾಡ್ತಾಯಿದ್ದೀವಿ, ಹೌದಾ. ನಾವೇನು ಮಾಡ್ತಾಯಿದ್ದೀವಿ, ಇದನ್ನು ಮೈನಸ್ ಮಾಡ್ತಾಯಿದ್ದೀವಿ. ಇವಾಗ ನಿಮ್ಮ ಎಲ್ಲ ಮಾಡಿದ್ರಿ, ಪ್ರೋಗ್ರಾಮಿಂಗ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ರನ್ ಆಗ್ತಾಯಿದೆ ಮಷೀನು, ಮಾಸ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀರಾ, 35 ಬರ್ತಾಯಿದೆ. ಒಂದು 100 ಪೀಸ್ ಆದಮೇಲೆ 35.5 ಬಂತು. ಅವಾಗೇನು ಮಾಡಬೇಕು, ಅಥವಾ 34.95 ಬಂತು, 0.5 ನಿಮಗೆ ವೇರಿಯೇಷನ್ ಬರ್ತಾಯಿದೆ. ಆ 0.5ಅನ್ನು ಈ ಆಫ್ಸೆಟಲ್ಲಿ ಹೋಗ್ಬಿಟ್ಟು, ನಮ್ಮದು ಯಾವುದಿದು ಜೆಡ್ ಎಕ್ಸಿಸ್, ಇದು ಕಾಂಪೋನೆಂಟಲ್ಲಿ ಮಟೀರಿಯಲ್ ತೆಗಿತಾ ಇರೋದು ಯಾವುದರಲ್ಲಿ, ಜೆಡ್ಡಲ್ಲಿ. ಆ ಜೆಡ್ಡಲ್ಲಿ ನಮಗೆ ಪ್ಲಸ್ ಬೇಕಂದರೆ +0.5, ಮೈನಸ್ ಬೇಕಂದರೆ -0.5 ಕರೆಕ್ಷನ್ ಕೊಡ್ತಾ ನಾವು ಈ 35 mm ಅನ್ನು ಮೇಂಟೈನ್ ಮಾಡ್ಬೋದು. ಯಾವತ್ತೂ ಅಷ್ಟೇ ಕಂಪ್ನಿಗಳಲ್ಲಿ ಬರೀ ನಿಮಗೆ 1 ಪೀಸು 2 ಪೀಸು ಇರಲ್ಲ, ಮಾಸ್ ಪ್ರೊಡಕ್ಷನ್ನೇ ಮ್ಯಾಕ್ಸಿಮಮ್. ಡೆವಲಪ್ಮೆಂಟ್ ಪಾರ್ಟ್ಸ್ ಅಂತ ಬರ್ತವೆ, ಅವು ಭಾಳ ರೇರು. ಮಾಸ್ ಪ್ರೊಡಕ್ಷನಲ್ಲೇ ನಿಮ್ಗೆ ಜಾಸ್ತಿ ಕೆಲಸ ಮಾಡುವಂಥದ್ದು ಇರುತ್ತೆ. ಆವಾಗ ನಿಮಗೆ ಈ ಆಫ್ಸೆಟ್ ವ್ಯಾಲ್ಯೂ ಇಲ್ಲಿ ಕೊಡ್ತಾನೆ 01, 02, 01, 01 ಅಂತ. ನೀವು 01ಗೆ 01ನೇ ಆಫ್ಸೆಟ್ ತೊಗೋಬೇಕಂತ ಏನಿಲ್ಲ, ಇಲ್ಲಿ 02 ತೊಗೋಬೋದು, 03 ತೊಗೋಬೋದು. ಬಟ್ ನಮಗೆ ಟೂಲ್ 1ಗೆ ಆಫ್ಸೆಟ್ 1 ಇರಲಿ ಅಂತ ಈಸಿ ಮಾಡ್ಕೊಳ್ಳೋಕ್ಕೆ ನಾವು ಆ ಥರ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ. ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇಲ್ಲಿ ಎಂಡ್ ಆಫ್ ಬ್ಲಾಕ್, ಇದು ಎಂಡ್ ಆಫ್ ಬ್ಲಾಕ್. T0101 ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ, T0101 ಇದು ಇಲ್ಲಿ ನಾನು ರೌಂಡ್ ಮಾಡಿಬಿಟ್ಟಿದ್ದೀನಿ, ಸರಿನಾ. ಈ ಬ್ಲಾಕು ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು G97 S1200 M03. ನಾನು ಭಾಳ ಸ್ಲೋ ಆಗಿ ಮತ್ತು ಡೀಪಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ, ಸರಿನಾ. G97 S1200 M03 ಏನಂದರೆ, ಇದು ಕಾನ್ಸ್ಟಂಟ್ ಸ್ಪಿಂಡಲ್ ಸ್ಪೀಡ್. ಇದು ಕಾನ್ಸ್ಟಂಟ್ ಸ್ಪಿಂಡಲ್ ಸ್ಪೀಡ್ ಎಷ್ಟು, 1200 ಓಡಲಿ ಅಂತ G97 ಕೋಡು. ಅರ್ಥ ಆಯ್ತಾ. ಕಾನ್ಸ್ಟಂಟ್ ಸ್ಪಿಂಡಲ್ ಸ್ಪೀಡು ಇದು ಕೋಡು, ಅದರದ್ದು ಎಷ್ಟು ಓಡಬೇಕು ಕಾನ್ಸ್ಟಂಟಾಗಿ 1200. ಇದು RPM 1200 ಓಡುತ್ತೆ. ನೆಕ್ಸ್ಟು M03 ಬಂದುಬಿಟ್ಟು ಸ್ಪಿಂಡಲ್ ರೊಟೇಷನ್ ಕ್ಲಾಕ್ ವೈಸ್ ಅಂತ CW ಅಂತೀವಿ. ಅದೇ ನೀವು M04 ಯೂಸ್ ಮಾಡಿದ್ರೆ CCW, ಕೌಂಟ್ರ್ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ, ಸರಿನಾ. ಇಲ್ಲಿ G97 S1200 M03 ಇದು ಕೂಡ ಒಂದು ಸ್ಟ್ಯಾಂಡರ್ಡ್ ಕೋಡೆ. ಇಲ್ಲಿ ನೀವು
ನಿಮ್ಮ ಅಪ್ಲಿಕೇಶನ್ ಅಂದರೆ ಕಾಂಪೊನೆಂಟ್ ತಕ್ಕಂಗೆ ಡಯಾಗಳು ವೇರಿಯೇಷನು ಅದ್ರದ್ದು ಆರ್ ಪಿ ಎಮ್ ಬೇಕು ಫಿನಿಶಿಂಗು ಇನ್ನೊಂದು ಮತ್ತೊಂದಕ್ಕೆ ನೀವು ಇಲ್ಲಿ G96 ಆಮೇಲೆ ಅದ್ರದ್ದು ಮ್ಯಾಕ್ಸಿಮಮ್ ಸ್ಪಿಂಡಲ್ ಆರ್ ಪಿ ಎಮ್ 3000 ಆಮೇಲೆ ನೀವು ಬೇಕಾದರೆ ಸ್ಪಿಂಡಲ್ದು ರೊಟೇಷನ್ M04 ಹಾಕೋಬೋದು. ಇದೆಲ್ಲ ಏನು ಗೊತ್ತಾ, ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ಇವಾಗ ನಾವು ನಮ್ಮ ಕಾಂಪೊನೆಂಟ್ಗೆ 2 mm ಫೇಸಿಂಗ್ ಇರೋದಕ್ಕೆ ಒಂದು ನಮಗೆ ಈ ಥರದ್ದು ಇನ್ಸರ್ಟ್ ಟೂಲು ಸಾಕು. ಈ ಥರದ್ದು ಇನ್ಸರ್ಟ್ ಸಾಕು ಟೂಲು, ಇದು ಟೂಲ್ ಸೆಲೆಕ್ಷನು. ಅದಕ್ಕೆ ನಮಗೆ M03 ಸಾಕು, ಕೌಂಟ್ರ್ ಕ್ಲಾಕ್ ವೈಸ್ ರೊಟೇಷನು. ಆಮೇಲೆ ನಮಗೆ 1200 ಆರ್ ಪಿ ಎಮ್ ಸಾಕು, ಯಾಕಂದರೆ ನಾವು ಬರೀ ಫೇಸಿಂಗ್ ಮಾಡ್ತಾಯಿದ್ದೀವಿ, 2 mm ಫೇಸಿಂಗ್ ಮಾಡ್ತಾಯಿದ್ದೀವಿ. ಸರಿನಾ? ಇಷ್ಟು, ಇದು ಸಿಂಪಲ್ಲು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನೀವು ಸೀಕ್ವೆನ್ಸ್ ನಂಬರನ್ನು ತೊಗೋಬೋದು. ಒಂದೇ ಆಪ್ರೇಷನ್ ಇರೋದ್ರಿಂದ ಸೀಕ್ವೆನ್ಸ್ ನಂಬರ್ ಬೇಡ. ಡೈರೆಕ್ಟ್ ಏನು ಮಾಡೋಣ, ಸೀಕ್ವೆನ್ಸ್ ನಂಬರ್ ತೊಗೊಳ್ಳಿ, ಕನ್ಫ್ಯೂಷನ್ ಬೇಡ. N1 ಅಂತ ಸೀಕ್ವೆನ್ಸ್ ನಂಬರ್ ತೊಗೋತೀನಿ. ಸೀಕ್ವೆನ್ಸ್ ನಂಬರ್ ಏನಪ್ಪ ಅಂತಂದರೆ ನಿಮಗೆ ಯಾವುದೇ ಒಂದು ಪ್ರೋಗ್ರಾಮ್ಗಳನ್ನು ಗುರುತಿಸ್ಕೊಳ್ಳೋಕ್ಕೆ, ಕರೆಕ್ಷನ್ ಯಾವುದೇ ಒಂದು ಆಪ್ರೇಷನ್ಗಳನ್ನು ಗುರುತಿಸ್ಕೊಳ್ಳೋಕ್ಕೆ. ಇವಾಗ ಇದು ಬರೀ ಫೇಸಿಂಗ್ ಮಾತ್ರ ಇದೆ, ನಿಮಗೆ ಸೀಕ್ವೆನ್ಸ್ ನಂಬರ್ ಹಾಕಲಿಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಬಟ್ ಸೀಕ್ವೆನ್ಸ್ ನಂಬರ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಹೇಳ್ತಾ ಹೋಗ್ತೀನಿ. ಇವಾಗ ಇಷ್ಟೆಲ್ಲ ಆಯಿತಾ. G00 ನಮಗೆ X ಎಷ್ಟಿದೆ, 30 ಇದೆ, ಅಂದರೆ ಟೋಟಲ್ 30 ಇದೆ. ಇದು ಡಯಾಮೀಟರ್ ಪ್ರೋಗ್ರಾಮಿಂಗು, ನೆನಪಿಟ್ಕೊಳ್ಳಿ. ನೀವು ಯಾವತ್ತೂ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. X35 ಆಮೇಲೆ Z5, ಇದು Z, ಇದು ಎಂಡ್ ಆಫ್ ಬ್ಲಾಕ್. G0 ಬಂದುಬಿಟ್ಟು ರ್ಯಾಪಿಡ್ ಟ್ರಾವಲ್ಸ್. G00 ಬಂದುಬಿಟ್ಟು ರ್ಯಾಪಿಡ್ ಟ್ರಾವಲ್ಸ್ ಅಂದರೆ ಇಲ್ಲಿದೆ ಅಲ್ವ, ಇವಾಗ ಸಡನ್ನಾಗಿ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಹಿಂಗೆ ಬಂದು ನಿಂತ್ಕೊಳ್ಳುತ್ತೆ ರ್ಯಾಪಿಡ್ ಟ್ರಾವಲ್ಸು. ಇಲ್ಲಿ ಬಂದು ನಿಂತ್ಕೊಂಡು ಏನು ಮಾಡುತ್ತೆ, ಇಷ್ಟೇ. ನೆಕ್ಸ್ಟ್ ಕೋಡ್ ಕೊಟ್ಟಿಲ್ಲಲ್ಲ ನಾವು, ಇಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ನಿಮಗೆ ನೆಕ್ಸ್ಟ್ ಪೇಜಲ್ಲಿ ತಿಳಿಸ್ತೀನಿ ಬೇಕಾದರೆ. ಬೇಡ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಬೇಡ, ನೆಕ್ಸ್ಟ್ ಪೇಜಲ್ಲೇ ತಿಳಿಸ್ತೀನಿ. ಇವಾಗ ನೋಡಿ ಬರೆದ್ಬಿಡ್ತೀನಿ. ಇದು ಏನಿತ್ತದು, O1 2 3 4 ಫೇಸಿಂಗ್ ಎಂಡ್ ಆಫ್ ಬ್ಲಾಕ್, G28 U0 W0. ಆಮೇಲೆ ಏನಿತ್ತು, ಇದು ಈ ಕೋಡ್ ಇತ್ತಲ್ವಾ, ಇದು ಹೋಮ್ ಪೊಸಿಷನ್ ಆಯಿತು. G21 G40 G90 G99 ಎಂಡ್ ಆಫ್ ಬ್ಲಾಕು. ಇದು ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಏನಿತ್ತು, ಟೂಲ್ ಸೆಲೆಕ್ಷನ್ T01 01 ಎಂಡ್ ಆಫ್ ಬ್ಲಾಕು. ಆಮೇಲೆ G97 S1200 M03 ಹೋಮ್ ಪೊಸಿಷನು. ಇವೆಲ್ಲ ಕೋಡ್ಗಳು, ಟೂಲ್ ಸೆಲೆಕ್ಷನು. ಆಮೇಲೆ ಇದು ಕಾನ್ಸ್ಟೆಂಟ್ ಸ್ಪಿಂಡಲ್ ಆರ್ ಪಿ ಎಮ್ಮು. ಇಲ್ಲಿಗೆ ಸ್ಟಾಪ್ ಆಗಿತ್ತು ನಮ್ಮದು ಸೀಕ್ವೆನ್ಸ್ ನಂಬರ್ಗೆ. N1 ಎಂಡ್ ಆಫ್ ಬ್ಲಾಕ್, G00 X35 Z5 ಎಂಡ್ ಆಫ್ ಬ್ಲಾಕ್. ನಾನು ನಿಮಗೆ ಇಲ್ಲಿವರೆಗೂ ಇದು ಈ ನೆಕ್ಸ್ಟ್ ಪೇಜ್ ಯಾಕೆ ತೊಗೊಂಡೆ ಅಂದರೆ ಡೈಗ್ರಾಮ್ ಹಾಕೋಕ್ಕೆ ಈಸಿ ಆಗಲಿ ಅಂತ. ಇವಾಗ ಇದು ಏನಂತ ಹೇಳ್ತೀನಿ, ಈ ಬ್ಲಾಕ್ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವಾಗ ಟೂಲ್ ಇಲ್ಲಿದೆ ಅಲ್ವಾ, ಇಲ್ಲಿದೆ ಟೂಲು. ಇವಾಗ ಇದು ಕೊಡೋದ್ರಿಂದ ಇದು X30ಇಂದ 5 mm ಜಾಸ್ತಿ. X35 ಅಂದರೆ X ಟೋಟಲ್ 30 ಇದೆ ನಮಗೆ. ಅಲ್ಲಿ ಯಾವತ್ತೂ ಅಷ್ಟೇ ಡಯಾನ ಲೆಕ್ಕ ತೊಗೋಬೇಕು. ಡಯಾಮೀಟ್ರ್ ಪ್ರೋಗ್ರಾಮ್ ಅಂದರೆ ಡಯಾನ ಲೆಕ್ಕ ತೊಗೋಬೇಕು. ನೀವು ಇದ್ರ ಅರ್ಧ ತೊಗೊಳಕ್ಕಾಗಲ್ಲ, 15 ತೊಗೊಳಕ್ಕಾಗಲ್ಲ. ಇದು ಡಯಾ 30 ಇದೆ, ನೀವು 15 ತೊಗೊಳಕ್ಕಾಗಲ್ಲ, ಡಯಾ 30ನೇ ತೊಗೋಬೇಕು. ಇವಾಗ ನಮಗೆ ಟೂಲು ಒಂದು ರ್ಯಾಪಿಡ್ ಟ್ರಾವರ್ಸಲ್ಲಿ ಬಂದು ನಿಂತ್ಕೋಬೇಕು. ಅದಕ್ಕೆ ನಾವು +5 mm X-ಅಲ್ಲಿ ತೊಗೋತೀವಿ. ಆಮೇಲೆ Z-ಅಲ್ಲಿ 5 mm ಅಂದರೆ ಟೋಟಲ್ ನಮಗೆ Z-ಇಂದ ಈ 5 ಅಂದರೆ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಇದು ಇಲ್ಲಿ ಬಂದು ನಿಂತ್ಕೊಂಡಿದೆ ಅಂದರೆ ನಾವು ಪ್ರೋಗ್ರಾಮ್ ಬರಿತಾ ಇದೀವಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕೋಡ್ ಬರೆದ್ರೆ ಅದು ಅಲ್ಲಿ ಹೋಗಿರುತ್ತೆ. ಇವಾಗ ಇಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ ಅಂದರೆ ಇಲ್ಲಿ ನಿಂತಿದೆ ಅಂತ. ಸರಿನಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಂಡ್ ಆಫ್ ಬ್ಲಾಕ್ ಆಯ್ತು. ನೆಕ್ಸ್ಟು ನಮಗೆ 2 mm ರಿಮೂವ್ ಮಾಡ್ಕೋಬೇಕಲ್ವಾ, 2 mm ರಿಮೂವ್ ಮಾಡ್ಬೇಕು ತಾನೆ ನಾವು. ಈ 2 mm ಇದು 35 ಇರೋದು 37 ಆಗಬೇಕಲ್ಲ. ಇದು 2, ಇದು 35, ಅಲ್ಲಿಗೆ 37 ಇರೋದು 35 ಆಗಬೇಕು. ಇದು 2 mm ತೆಗಿಬೇಕಲ್ವಾ. ಅದಕ್ಕೆ G01 Z ಎಷ್ಟು ರಿಮೂವ್ ಆಗಬೇಕು, -2. ನಾವೇನು ಮಾಡೋಣ, Z-ನ್ನು ಫಸ್ಟಿಗೆ ಹಾಕೋಬೋದು, ಏನು ತೊಂದರೆ ಇಲ್ಲ. Z -2 mm X 0.0 ಅಂದರೆ ಈ ಇನ್ಸರ್ಟ್ ಇದೆಯಲ್ಲ, ಈ ಟೂಲ್ ಇದೆಯಲ್ಲ, ಇಲ್ಲಿಗೆ ಬಂದು ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಬಂದು ಕಟ್ ಮಾಡುತ್ತೆ, 2 mm ಕಟ್ ಮಾಡುತ್ತೆ. ಇದು X00 ಅಲ್ವಾ, ಇದು ಬಂದ್ಬಿಟ್ಟು ನಾನು ನಿಮ್ಗೆ ಹೇಳಿದ್ನಲ್ಲ 00. ಇದು ಹಿಂಗೆ ಇಲ್ಲಿಂದ ಈ ಕೋಡ್ ಕೊಡ್ತಾ ಇದೆ. ಲೀನಿಯರ್ ಇದು G00 ರ್ಯಾಪಿಡ್ ಆದರೆ ರ್ಯಾಪಿಡ್ ಟ್ರಾವರ್ಸ್ ಅದು ಕಟ್ಗಿಟ್ಟು ಏನು ಮಾಡಲ್ಲ, ಇಲ್ಲಿ ಹೋಮ್ ಪೊಸಿಷನಿಂದ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಆಯಿತಾ? G01 ಏನಪ್ಪ ಅಂದರೆ ಲೀನಿಯರ್ ಇಂಟರ್ಪೊಲ್ಯೂಷನ್ ಅಥವಾ ಲೀನಿಯರ್ ಕಟ್ ಅಂದ್ಕೊಳ್ಳಿ ನಿಮ್ಗೆ ಈಸಿ ಆಗಲಿ ಅಂತ. ಇದು ಕಟಿಂಗ್ ಮಾಡುತ್ತೆ. ಲೀನಿಯರ್ ಅಂತಂದರೆ ಸ್ಟ್ರೇಟ್ ಲೈನ್ ಇರುವಂಥದ್ದು, ಯಾವುದೇ ಸ್ಟ್ರೇಟ್ ಆಗಿರುವಂಥದ್ದು. ಇದು ಸ್ಟ್ರೇಟ್ ಇದೆ, ಇದು ಹಾರಿಜೆಂಟಲ್ಲು, ಇದು ವರ್ಟಿಕಲ್ಲು, ಇದು ಇನ್ಕ್ಲೈನ್ಡು. ಈ ಥರದ್ದು ಯಾವುದೇ ಒಂದು ಮಟೀರಿಯಲನ್ನು ರಿಮೂವ್ ಮಾಡೋಕ್ಕೆ ನಾವು G01 ಯೂಸ್ ಮಾಡ್ತೀವಿ. ಆವಾಗ G01 ಇಲ್ಲಿ ಬಂದು ಇದನ್ನು ಕಟ್ ಮಾಡಿ ಇಲ್ಲಿ ನಿಂತ್ಕೊಳ್ಳುತ್ತೆ. ನಾವು ನೆಕ್ಸ್ಟ್ ಪ್ರೋಗ್ರಾಮ್ ಬರೆದಿಲ್ಲ, ಇದೆ G01
ಬ್ಲಾಕ್ ಇದು G01 Z-2, ಯಾಕಂದರೆ ನಾವು 2 mm ರಿಮೂವ್ ಮಾಡಬೇಕು. ನೀವು ಬೇಕಾದರೆ 1 mm ಕೂಡ ಬರಿಬೋದು. 1 mm ನೀವು 2 ಸರಿ ಕೊಡ್ಬೋದು, 2 ಸರಿ ನೀವು ಈ ಕೋಡ್ಗಳನ್ನ ಕೊಡ್ಬೋದು. ಯಾಕಂದರೆ ಇದು ನಮಗೆ 2 mm ಏನು ಮ್ಯಾಟ್ರ್ ಆಗಲ್ಲ, ಒಂದೇ ಸರಿ -2 mm ಅಂತ ಕೊಟ್ಟಿದ್ದೀನಿ. X00 ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಬಂದಿದೆ ಅಂದರೆ ಇಲ್ಲಿ ನೋಡಿ, ಈ ಟೂಲು ಈ ಇನ್ಸರ್ಟು ಇಲ್ಲಿವರೆಗೂ ಬಂದಿದೆ ಅಂದರೆ ಇಷ್ಟು ಮಟೀರಿಯಲ್ ರಿಮೂವ್ ಆಗಿದೆ ಅಂದರೆ ಇದು ಕೂಡ ರಿಮೂವ್ ಆಗಿದೆ ಅಂತ. ಯಾಕಂದರೆ ಇದು ಡಯಾಮೀಟ್ರ್ ಈ ಥರ ಇರುತ್ತೆ. ಡಯಾಮೀಟ್ರು ನಿಮ್ಗೆ ಯಾವತ್ತೂ ಅಷ್ಟೇ ಈ ಥರ ಇರುತ್ತಲ್ವ ಡಯಾಮೀಟ್ರು. ಇದು ನಿಮಗೆ ಇಲ್ಲಿವರೆಗೂ ಫೇಸಿಂಗ್ ಆಗಿದೆ ಅಂದರೆ ನಿಮಗೆ ಇದು ಅಷ್ಟೇ ರಿಮೂವ್ ಆಗಲ್ಲ, ಇದು ಕೂಡ ರಿಮೂವ್ ಆಗಿರುತ್ತೆ. 2 mm ಇದು ಕೂಡ ತೆಗೆದಿರುತ್ತೆ ಅದು, ಸರಿನಾ? ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಇದಕ್ಕೆ ಫೀಡ್ ಕೊಡಬೇಕಲ್ಲ, ಫೀಡ್ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಫೀಡ್ ಕೊಡಲೇಬೇಕು ಅಂತ. F = ಇಲ್ಲಿ F.2 F ಫೀಡ್ ಕೊಡಲಿಲ್ಲ ಅಂದರೆ ಅದು ಕಟ್ ಮಾಡಲ್ಲ. ಯಾವುದೇ ಒಂದು ಬ್ಲಾಕ್ ನೀವು ಕೋಡ್ಗಳನ್ನ ಮಿಸ್ ಮಾಡಿದ್ರೆ G1 ಇರ್ಬೋದು, M ಕೋಡ್ ಇರ್ಬೋದು, ಫೀಡ್ ಇರ್ಬೋದು, RPM ಇರ್ಬೋದು, ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ. ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ನೀವು ಅದು ಏನಾದರೂ ಮಿಸ್ ಮಾಡಿದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಒಂದು, ಇಲ್ಲಾಂದರೆ ಪ್ರೋಗ್ರಾಮ್ ರನ್ ಆಗಲ್ಲ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇವಾಗ ಇದು 0.2 ಫೀಡಲ್ಲಿ ಇದು 2 mm ರಿಮೂವ್ ಮಾಡಿ ಇಲ್ಲಿ ನಿಂತ್ಕೊಂಡಿದೆ, ನಾವು ಇಷ್ಟೇ ಬರೆದಿರೋದ್ರಿಂದ. ಇವಾಗ ಇಲ್ಲಿಂದ ನಾನು ಇದನ್ನು ಹೊರಗೆ ತೆಗಿಬೇಕಂದ್ರೆ ಮಾಮೂಲಿ ಇದೇ ಕೋಡ್ ಹಾಕ್ಬಿಡಿ, G00. ಇದಕ್ಕೆ ಭಾಳ ಮೆಥಡ್ ಇದೆ ಹೊರಗಡೆ ತೆಗಿಯೋಕ್ಕೆ. ನಾನು ನಿಮಗೆ ಸಿಂಪಲ್ ಆಗಿರೋ ಮೆಥಡ್, ಪ್ರೋಗ್ರಾಮನ್ನು ಬರೆಯೋಕ್ಕೆ ಭಾಳ ಮೆಥಡ್ಸ್ಗಳಿದ್ದಾವೆ. ಫನು ಕಂಟ್ರೋಲ್ ಸಿಸ್ಟಮ್ಸ್ ಇದೆ, ಸಿಮೆನ್ಸ್ ಇದೆ, ಮಿತ್ಸುಬಿಸಿ ಇದೆ, ಭಾಳ ಕಂಟ್ರೋಲ್ ಸಿಸ್ಟಮ್ಗಳಿದ್ದಾವೆ. ನಾನು ಸಿಂಪಲ್ ಆಗಿರೋದು ಹೇಳ್ತಾ ಇದ್ದೀನಿ. ನೀವು ಅನುಭವ ಆಗ್ತಾ ಇದ್ದಂಗೆ ಮಾಡ್ತಾ ಇದ್ದಂಗೆ ನಿಮ್ಗೆ ಇದರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. G00 ಆಯಿತು. X35 ವಾಪಸ್ಸು ಇಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. Z5 ಅಂದರೆ ಈ ಟೂಲ್ ವಾಪಸ್ ನಮ್ದು ಏನು ಪೊಸಿಷನ್ ಇತ್ತು ಈ ಪೊಸಿಷನ್ಗೆ ಹೋಗಿ ನಿಂತ್ಕೊಳ್ಳುತ್ತೆ, ಹೌದಾ? ಇವಾಗ ಇಲ್ಲಿಂದ ನಮ್ಗೆ ಹೋಮ್ ಪೊಸಿಷನ್ ಕಳಿಸ್ಬೇಕಂದ್ರೆ ಯಾವ ಕೋಡ್ ಹಾಕಬೇಕು? ಈ ಕೋಡ್ ಹಾಕಬೇಕು, G28. ನಾನು ನೋಡಿ ಇಲ್ಲೊಂದು ಮಿಸ್ ಮಾಡಿದೆ, ಇಲ್ಲಿ ಕೂಲಂಟ್ ಆನ್ ಮಾಡಲಿಲ್ಲ ನಾನು. ಕೂಲಂಟ್ ಆನು ನೀವು ಬೇಕಾದರೆ ಇಲ್ಲಿ ಹಾಕೋಬೋದು, M08 ಇದರಲ್ಲಿ ಹಾಕೋಬೋದು, ಏನು ತೊಂದರೆ ಇಲ್ಲ. M08 ಎಂಡ್ ಆಫ್ ಬ್ಲಾಕ್. ಇವೆಲ್ಲ ಪ್ರೋಗ್ರಾಮ್ ಬರೆಯೋ ಆದಮೇಲೆ ನೀವೆಲ್ಲ ಕ್ರಾಸ್ ಚೆಕ್ ಮಾಡಲೇಬೇಕು. ಹಾಗೆ ರನ್ ಮಾಡೋಕ್ಕಾಗಲ್ಲ. ರನ್ ಮಾಡಬೇಕಂದ್ರೆ ಎಲ್ಲ ಕ್ರಾಸ್ ಚೆಕ್ ಮಾಡಲೇಬೇಕು. ನೋಡಿ ನನ್ನಿಂದನೂ ಮಿಸ್ಟೇಕ್ ಆಯಿತು, ಕ್ಷಮೆ ಇರಲಿ. M0 ಬಂದುಬಿಟ್ಟು ಕೂಲಂಟ್ ಆನು, ಇದು M07 ಯೂಸ್ ಮಾಡ್ತಾರೆ ಸಮ್ಟೈಮ್ಸು. ಇವಾಗ ಬಂದುಬಿಟ್ಟು G28 ಏನು ಹೋಮ್ ಪೊಸಿಷನ್ ಕೋಡು U000 ಎಂಡ್ ಆಫ್ ಬ್ಲಾಕ್, ಹೌದಾ? ಇವಾಗ ಇದು ಇಲ್ಲಿಂದ ಏನು ಮಾಡುತ್ತೆ, ಎಕ್ಸ್ ಮತ್ತು ಜೆಡ್ದು ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ನಲ್ಲ ನಾನು, ಅದು ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಹೋಮ್ ಪೊಸಿಷನ್ಗೆ. ಇದು ಡೈರೆಕ್ಟ್ ಸ್ಟೇಷನ್, ಹೌದಾ? ಇದು ಟೂಲ್ ನಂಬರ್ 1 2 3 4 5 ಈ ಥರ ಇದೆ ಅಂದ್ಕೊಳ್ಳಿ. ಇದು ಹೋಮ್ ಪೊಸಿಷನ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಇವಾಗ ನಮ್ಮದು ಫೇಸಿಂಗ್ ಆಯಿತು, ಎಲ್ಲ ಆಯಿತು, ಇನ್ನೂ ರೊಟೇಟ್ ಆಗ್ತಾ ಇದೆ, ಕಾಂಪೋನೆಂಟು ರೊಟೇಟ್ ಆಗ್ತಾನೇ ಇದೆ. ಇವಾಗ ಕೂಲಂಟು ಆನ್ ಇದೆ, ಕೂಲಂಟು ಕೂಡ ಬೀಳ್ತಾನೇ ಇದೆ. ಇನ್ನೂ ಬರೀ ಎಕ್ಸ್ ಮತ್ತು ಜೆಡ್ದು ಹೋಮ್ ಪೊಸಿಷನ್ಗೆ ಹೋಗಿ ನಿಂತ್ಕೊಂಡಿದೆ. ಇವಾಗ ನಾವು ಕೂಲಂಟ್ ಇದು ಆನ್ ಇರೋದಿದೆಯಲ್ಲ, ಇದನ್ನು ಆಫ್ ಮಾಡಬೇಕಂದ್ರೆ ಏನು ಮಾಡಬೇಕು? M09 ಟೈಪ್ ಮಾಡಬೇಕು. M09 ಟೈಪ್ ಮಾಡಿದ್ರೆ ಇದು ಕೂಲಂಟ್ ಆನ್ ಇತ್ತಲ್ಲ ಇದು ಆಫ್ ಆಗುತ್ತೆ, ಕೂಲಂಟ್ ಆಫ್. ಇದು ಡನ್. ಇವಾಗ ಸ್ಪಿಂಡಲ್ ರೊಟೇಟ್ ಆಗ್ತಾ ಇತ್ತಲ್ಲ, ಅದಕ್ಕೆ ನಾವು M05 ಅಂತ ಕೊಡೋಣ. ಸ್ಪಿಂಡಲ್ ಆಫ್ ಆಗುತ್ತೆ, ಸ್ಪಿಂಡಲ್ ಆಫ್. ಇದೆಯಲ್ಲ ಇದು ಆಫ್ ಆಗುತ್ತೆ, ಸರಿನಾ? ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಇನ್ನೊಂದು M ಕೋಡ್ ತಿಳಿಸ್ತೀನಿ, M30 ಎಂಡ್ ಆಫ್ ಬ್ಲಾಕ್. G ಕೋಡ್ಗೂ M ಕೋಡ್ಗೂ ವ್ಯತ್ಯಾಸ ಭಾಳ ಇದೆ, ನೀವು ಅದನ್ನು ಡೆಪ್ತಾಗಿ ಸ್ಟಡಿ ಮಾಡಬೇಕು. ನಾನು ಇದು ಬರೀ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. G ಕೋಡ್ ಬಂದುಬಿಟ್ಟು ಯಾವತ್ತೂ ಅಷ್ಟೇ ಟೂಲ್ ಮೂಮೆಂಟುಗೋಸ್ಕರ ಯೂಸ್ ಮಾಡ್ತಾರೆ. ಆಮೇಲೆ ಎಮ್ ಕೋಡ್ಗಳು ಬಂದುಬಿಟ್ಟು ಮಿಸಿಲೇನಿಯಸ್ ಫಂಕ್ಷನ್ಸ್, ಕೂಲಂಟ್ ಆನು, ಸ್ಪಿಂಡಲ್ ಆಫು, ಸ್ಪಿಂಡಲ್ ಆನು, ಸ್ಪಿಂಡಲ್ ಆನು, ಇಂಥವಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಬಂದುಬಿಟ್ಟು ಇದ್ರದ್ದು ಇವು ಕೊಡೋಕ್ಕೆ, G ಕೋಡ್ಗಳು ಬಂದುಬಿಟ್ಟು ಫಂಕ್ಷನಿಂಗ್ ಮಾಡೋಕ್ಕೆ, ಅರ್ಥ ಆಯ್ತಾ? ಡೆಪ್ತಾಗಿ ಇದ್ರ ಬಗ್ಗೆ ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ಇದು ಪ್ರೋಗ್ರಾಮ್ ಇದು ಆಗ್ಬಿಡುತ್ತೆ, ಭಾಳ ಲೆಂತಿ ಆಗ್ಬಿಡುತ್ತೆ. M30 ಬಂದುಬಿಟ್ಟು ಪ್ರೋಗ್ರಾಮ್ ಎಂಡ್ ಪ್ಲಸ್ ರೀಸೆಟ್. ಇದು ಓವರಾಲ್ ಪ್ರೋಗ್ರಾಮ್ ನೀವು ಏನು ಇಲ್ಲಿವರೆಗೂ ಬರೆದಿದ್ದೀರಲ್ಲ, ಇದು ರನ್ ಮಾಡಿದ್ದೀರಲ್ಲ, ಅದು ಎಂಡ್ ಆಗಿಬಿಡುತ್ತೆ. M30 ಕೊಡ್ತಾ ಇದ್ದಂಗೆ ಎಂಡ್ ಆಗೋದು ಅಷ್ಟೇ ಅಲ್ಲದೆ ಅದು ರೀಸೆಟ್ ಮಾಡುತ್ತೆ. ಫುಲ್ಲು ಇವಾಗ ನಾವು ರೀಸೆಟ್ ಮಾಡೋದ್ವಾ, ಆ ಥರ ಎಲ್ಲನೂ ರೀಸೆಟ್ ಮಾಡಿ ನಿಂತ್ಕೊಂಡಿರುತ್ತೆ. ನೆಕ್ಸ್ಟ್ ಕಾಂಪೋನೆಂಟ್ ಹಾಕಿದಾಗ ಫ್ರೆಶ್ಶಾಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಬರ್ದಿದ್ದೀನಲ್ಲ, 0 1 2 3 ಪ್ರೋಗ್ರಾಮ್, ಇದು ಈ ಬ್ಲಾಕು, ಆಮೇಲೆ G28 ಟೂಲ್ ಸೆಲೆಕ್ಷನ್ನು, ಆಮೇಲೆ G97 ಸ್ಪಿಂಡಲ್ RPM, ಸೀಕ್ವೆನ್ಸ್ ನಂಬರ್ ಏನಂದರೆ ನಾವು ಕರೆಕ್ಷನ್ಗಳು. ಇವಾಗ ನೋಡಿ N1 ಅಂತಂದರೆ ನಾವು ಫೇಸಿಂಗಲ್ಲಿ N1 ಇದೆ ಅಂತ, N1ಅಲ್ಲಿ ಫೇಸಿಂಗ್ ಓಡ್ತಾ ಇದೆ ಅಂತ. ಅಕಸ್ಮಾತ್ ಟರ್ನಿಂಗ್ ಇತ್ತಂದರೆ ಅದಕ್ಕೆ N2 ಅಂತ ಕೊಡ್ತಾ ಇದ್ವಿ. ಇನ್ನೊಂದು ಯಾವುದೋ ಹೋಲ್ ಡ್ರಿಲ್ ಇತ್ತಂದರೆ N3 ಅಂತ ಕೊಡ್ತಾ ಇದ್ವಿ. ಅಂದರೆ ನಮಗೆ ಆಪ್ರೇಷನ್ಸ್ಗಳು ಗುರುತಿಸ್ಕೊಳ್ಳೋಕ್ಕೆ ಸೀಕ್ವೆನ್ಸ್ ನಂಬರನ್ನು ಯೂಸ್ ಮಾಡ್ತೀವಿ. ಇದಾಯಿತಾ? ಆಮೇಲೆ ರ್ಯಾಪಿಡ್ ಟ್ರಾವರ್ಸು ಟೂಲ್ ಇಲ್ಲಿಂದ ಬಂತು. ಆಮೇಲೆ ಲೀನಿಯರ್ ಕಟ್ಟು ಅಂದರೆ ಕಟ್ಟಿಂಗ್ ಮಾಡ್ತು 2 mm. ಆಮೇಲೆ ಮತ್ತೆ ವಾಪಸ್ಸು ಇಲ್ಲಿಗೆ ಹೋಯಿತು ಈ ಕೋಡ್ಗೆ.
ಈ ಪೊಸಿಷನ್ಗೆ ಹೋಯಿತು. ಆಮೇಲೆ G28 ಹೋಮ್ ಪೊಸಿಷನ್ನು, ಇಲ್ಲಿಗೆ ಹೋಗಿ ನಿಂತ್ಕೊಳ್ತು ಹೋಮ್ ಪೊಸಿಷನ್ಗೆ, ಹೋಮು. ಆಮೇಲೆ M09 ಕೂಲೆಂಟ್ ಆಫ್, ನಾನು ಕೂಲೆಂಟ್ ಆನ್ ಮಾಡಿರಲಿಲ್ಲ, ಆಮೇಲೆ ಆನ್ ಮಾಡಿದೆ, ಮತ್ತು ಕೂಲೆಂಟ್ ಆಫು. ಪ್ರೋಗ್ರಾಮ್ ಬರೆದ ಮೇಲೆ ನೀವೆಲ್ಲ ಕ್ರಾಸ್ ಚೆಕ್ ಮಾಡಿ. ಇದು ಸಿಂಪಲ್, ಇಷ್ಟೇ ಬ್ಲಾಕ್ ಬರೋದು ನಿಮಗೆ, ಭಾಳ ಸಿಂಪಲ್ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಆಮೇಲೆ G20 ಹೋಮ್ ಪೊಸಿಷನ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. M09 ಕೂಲೆಂಟ್ ಆಫು, M05 ಸ್ಪಿಂಡಲ್ ರೊಟೇಷನ್ ಇರುತ್ತಲ್ಲ ಇದು ಆಫ್ ಆಗುತ್ತೆ. M30 ಪ್ರೋಗ್ರಾಮ್ ಎಂಡ್ ಮಾಡಿ ಅದನ್ನು ರೀಸೆಟ್ ಮಾಡುತ್ತೆ.